ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಮುಂದಿನ 20, 21, 22ನೇ ಶ್ಲೋಕ ಅರ್ಜುನ ವಿಷಾದಯೋಗದ ಈ 3 ಶ್ಲೋಕಗಳನ್ನು ಹೇಳ್ತಾ ಹೋಗೋಣ. ಹಿಂದೆ ನಾನು ಹೇಳಿದ್ದೆ, ಯಾರ್ಯಾರು ಅತಿರಥ ಮಹಾರಥರಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಬಲವಂತರು, ಅಂದರೆ ಯುದ್ಧದ ಅತಿರಥ ಮಹಾರಥರ ಬಲಾಬಲಗಳ ಒಂದು ಸಮೀಕ್ಷೆ ನಡೀತು. ಈಗ ಈ ಮುಂದಿನ ಶ್ಲೋಕಗಳಲ್ಲಿ ಅರ್ಜುನನಿಗೆ ಉಂಟಾಗುವಂತಹ ಒಂದು ವಿಷಾದ ಶುರುವಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಈಗ 20ನೇ ಶ್ಲೋಕ. ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತೃರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಅಂದರೆ ಇದನ್ನೆಲ್ಲ ನೋಡಿ ಧಾತೃರಾಷ್ಟ್ರಾನ್ ಕಪಿಧ್ವಜ, ಇದನ್ನೆಲ್ಲ ನೋಡಿ ಧಾತೃರಾಷ್ಟ್ರಾನ್ ಅಂದರೆ ಧೃತರಾಷ್ಟ್ರನ ಮಕ್ಕಳನ್ನು ನೋಡಬೇಕು, ಯಾರ್ಯಾರು ಯುದ್ಧಕ್ಕೆ ನಿಂತಿದ್ದಾರೆ ಅನ್ನೋದನ್ನು ನೋಡಬೇಕು ಅಂತ ಯಾರು ಇಷ್ಟಪಡ್ತಾರೆ ಅಂದರೆ ಕಪಿಧ್ವಜ ಅಂದರೆ ಅರ್ಜುನ. ಕಪಿಧ್ವಜ ಅಂದರೆ ಅವನ ರಥಕ್ಕೆ ಆಂಜನೇಯನ ಧ್ವಜದಲ್ಲಿ ಇಟ್ಕೊಂಡಿರ್ತಾನೆ, ಆಂಜನೇಯ ಧ್ವಜವನ್ನು ಇಟ್ಕೊಂಡು ಕೂತಿರ್ತಾನೆ ರಥದ ಮೇಲೆ, ಅದಕ್ಕೆ ಕಪಿಧ್ವಜ ಅಂತ ಕರೀತಾರೆ. ಅವರನ್ನು ಅರ್ಜುನ ನೋಡಬೇಕು, ಯಾರ್ಯಾರಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದನ್ನು ಇಷ್ಟಪಡ್ತಾನೆ. ಪ್ರವೃತ್ತೆ ಶಸ್ತ್ರ ಸಂಪಾದೆ ಧನುರುದ್ಯಮ್ಯ ಪಾಂಡವ ಅಂದರೆ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಸಜ್ಜಾಗಿದ್ದಂತಹ ಅರ್ಜುನ, ನಾನು ಯುದ್ಧಕ್ಕೆ ಮೊದಲು ಯಾರ್ಯಾರಿದ್ದಾರೆ, ದುರ್ಯೋಧನನ ಕಡೆ ಯುದ್ಧ ಮಾಡೋಕ್ಕೆ ಯಾರ್ಯಾರು ನಿಂತಿದ್ದಾರೆ ನೋಡಬೇಕು ಅಂತ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಹೃಷಿಕೇಶಂ ತಥಾ ವಾಕ್ಯ ಮಿದಮಾಹ ಮಹೀಪತೆ ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಇದನ್ನು ಹೇಳಿ ಋಷಿಕೇಶ ಅಂದರೆ ಕೃಷ್ಣ ಅರ್ಥ ಮಾಡ್ಕೋತಾನೆ, ಇವನಿಗೆ ಇದನ್ನು ನೋಡಬೇಕು ಅಂತ ಆಸೆ ಆಗಿದೆ ಅಂತ. ಆಗ ಅರ್ಜುನ ಹೇಳ್ತಾನೆ, ನನಗೆ ಇಬ್ಬರನ್ನು ನೋಡಬೇಕು, ಈ ಕಡೆ ಯಾರಿದ್ದಾರೆ, ನಮ್ಮ ಕಡೆ ಯಾರಿದ್ದಾರೆ, ಮತ್ತು ದುರ್ಯೋಧನನ ಕಡೆ ಯಾರಿದ್ದಾರೆ ಅಂತ ನೋಡಬೇಕು, ಬಲಾಬಲಗಳನ್ನು ಒಂದ್ಸತಿ ನೋಡಬೇಕು. ಅದಕ್ಕೆ ಸೇನೆಯೋರುಭಯೋರ್ ಮಧ್ಯೆ, 2 ಸೈನ್ಯಗಳ ಮಧ್ಯದಲ್ಲಿ ತಗೊಂಡು ಹೋಗಿ ನಿಲ್ಲಿಸು ನನ್ನ ರಥವನ್ನು ಅಂತ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ಕೋತಾನೆ. ಇದನ್ನು ಆದಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಯಾವದೇತ್ತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತ ಕೈಮರ್ಯ ಸಹಯೋದ್ಧ ವ್ಯಮಸ್ಮಿನ್ ರಣಸಮುದ್ಯಮೆ. ಅಂದರೆ ಅರ್ಜುನ ಹೇಳ್ತಾನೆ, ಯಾಕಪ್ಪ ಈ ರಥವನ್ನು 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳ್ತಾನೆ ಅಂದರೆ, 2 ಸೈನ್ಯಗಳಲ್ಲಿ ಯಾರ್ಯಾರಿದ್ದಾರೆ, ನಮ್ಮ ಕಡೆ ಯಾರ್ಯಾರಿದ್ದಾರೆ, ದುರ್ಯೋಧನನ ಕಡೆ ಯಾರ್ಯಾರಿದ್ದಾರೆ, ಎರಡನ್ನೂ ನಾನು ನೋಡಬೇಕು ಅಂತ ಹೇಳ್ತಾನೆ. ಈಗ ಮನುಷ್ಯನಿಗೆ ಇದೇ ಹೇಳಿದ್ದು ನಾನು ಮೊದಲು, ದ್ವಂದ್ವ ಅಂದರೆ ನಾವು ಮಧ್ಯದಲ್ಲಿ ನಿಂತ್ಕೊಂಡಾಗ ದ್ವಂದ್ವ ಶುರು ಆಗುತ್ತೆ. ಈ ಕಡೆನೇ ಒಂದು ಕಡೆ ಸೈಡಲ್ಲಿ ಇದ್ಬಿಟ್ರೆ ನಮಗೆ ದ್ವಂದ್ವ ಇರೋದೇ ಇರಲ್ಲ. ಯಾಕೆ ಅಂದರೆ ನಾವು ಒಂದು ಕಡೆಗೆ ಸರಿಯಾಗಿ ಇದ್ಬಿಡ್ತೀವಿ. 2 ಕಡೆಗೂ ಮಧ್ಯ, ಈ ಕಡೆನಾ ಆ ಕಡೆನಾ, ಈ ಕಡೆ ಯಾರು ಆ ಕಡೆ ಯಾರು, ಈ ಕಡೆ ನಾನು ಹೋಗಬೇಕಾ ಆ ಕಡೆ ಹೋಗಬೇಕಾ ಅಂತ ನೋಡಿದಾಗ ನಮಗೆ ದ್ವಂದ್ವ ಶುರು ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಏನು ಮಾಡಬೇಕು, ಏನು ನಮ್ಮ ಒಂದು ನಿರ್ಧಾರದಿಂದ ನಿಂತಿದೆ ಅನ್ನೋದನ್ನು ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡ್ರೆ ಗೊತ್ತಾಗತ್ತೆ. ಆವಾಗಲೇ ಮಧ್ಯದಲ್ಲಿ ನಿಂತ್ಕೊಂಡಾಗಲೇ ಅರ್ಜುನನಿಗೆ ಒಂದು ದ್ವಂದ್ವ ಶುರುವಾಗೋದು. 2 ಕಡೆಯೂ ನೋಡೋಕ್ಕೆ ಮಧ್ಯದಲ್ಲಿ ನಿಂತ್ಕೊಂಡಾಗಲೇ ಅವನಿಗೆ ದ್ವಂದ್ವ ಶುರುವಾಗತ್ತೆ. ಹಾಗಾಗಿ ಇದನ್ನು ಈ 3 ಶ್ಲೋಕದಲ್ಲಿ ಹೇಳ್ತಾರೆ. ಈ ಕಡೆ ಶ್ಲೋಕದಲ್ಲಿ ಹೇಳ್ತಾನೆ, ಯಾವದೇತ್ತಾನ್ ನಿರೀಕ್ಷೇಹಂ, ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಯಾರ್ಯಾರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಕಾಮಾನವಸ್ಥಿತಾನ್ ಅಂದರೆ ಯಾರು ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ಅವರನ್ನು ನೋಡ್ಬೇಕು. ನನಗೋಸ್ಕರ ಯುದ್ಧ ಮಾಡೋರನ್ನ, ನನಗೆ ತೊಂದರೆ ಮಾಡೋಕ್ಕೆ ಯುದ್ಧ ಮಾಡೋರನ್ನ ಇಬ್ಬರನ್ನೂ ನಾನು ನೋಡಬೇಕು. ಅದಕ್ಕೆ ಮಧ್ಯದಲ್ಲಿ ಸೇನೆಯೋರುಭಯೋರ್ ಮಧ್ಯೆ, 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ರಥವನ್ನು ಅಂತ ಅಚ್ಯುತನಿಗೆ ಅಂದರೆ ಶ್ರೀಕೃಷ್ಣನಿಗೆ ಅರ್ಜುನ ಹೇಳ್ತಾನೆ. ಇದನ್ನು ಹೇಳಿ ಮುಂದೆ ಶ್ರೀಕೃಷ್ಣ ರಥವನ್ನು ತಗೊಂಡೋಗಿ ಸೇನೆಯ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಅವಾಗ ಏನಾಗುತ್ತೆ, ಅವಾಗ ಏನು ಅರ್ಜುನನ ಮನಸ್ಸಲ್ಲಿ ಬರುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.